ಕೊಡುತ್ತಕ್ಕಾಗಿ ಸ್ತೋತ್ರ. ಈ ಬೆಳಗ್ಗೆ ಸಮಯದಲ್ಲಿ ದೇವರ ಪವಿತ್ರಾತ್ಮನು ನಮಗೆ ಕೊಟ್ಟಂಥ ಆಲೋಚನೆ ಮತ್ತಾಯನು ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಕಷ್ಟಪಡುವವರೇ ಮತ್ತು ಭಾರ ಹೊತ್ತುವವರೇ ನೀವೆಲ್ಲರೂ ನನ್ನ ಬೆಳಗ್ಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ದೇವರ ಮಕ್ಕಳೇ, ನಿಮ್ಮ ಮನೆ ಕಾರ್ಯದಲ್ಲಿ, ಮಕ್ಕಳ ವಿಷಯದಲ್ಲಿ, ವರಮಾನದಲ್ಲಿ, ಸೇವೆಯಲ್ಲಿ ಎಲ್ಲ ಕಡೆಯೂ ಕಷ್ಟಪಡುವ ಇರ್ಬೋದು, ಇಲ್ಲಾಂದರೆ ಭಾರ ಹೊತ್ತುವವರ ಇರ್ಬೋದು, ತುಂಬ ನೋವಿಂದಿರ್ಬೋದು. ಆದರೆ ದೇವರ ಆತ್ಮನ ಹೇಳ್ತಾ ಇರೋದು, ಈ ಬೆಳಗ್ಗೆ ಸಮಯದಲ್ಲಿ ನೀವು ಅಷ್ಟು ಕಷ್ಟದಲ್ಲಿ ಇರಬೇಕಾಗದ ಅವಶ್ಯಕತೆ ಇಲ್ಲ, ಭಾರ ಹೊತ್ತುಕೊಂಡು ಹೋಗಬೇಕಂತ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ನಡೆಸ್ತೀನಿ ಅಂತ ಪವಿತ್ರಾತ್ಮನ ಹೇಳ್ತಾ ಇದ್ದಿ. ಈ ವಾಕ್ಯ ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡೋ ತಂದೆಯಾಗಿ ದೇವರೇ, ಈ ಬೆಳಗ್ಗೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳೋದು ಒಂದೊಂದು ಮಕ್ಕಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರ ಕಷ್ಟಗಳು ಭಾರವನ್ನು ಎತ್ತಿ ತೆಗೆದಾಕಬೇಕು, ಬಿಡುಗಡೆಯನ್ನು ಕೊಟ್ಟು ಸಮಾಧಾನದಿಂದ ಅವರ ಕಾರ್ಯಗಳು ಮಾಡೋಕ್ಕೆ ಬಲವನ್ನು ಕೊಡು. ಪಿತಾ, ಕುಮಾರ, ಪವಿತ್ರಾತ್ಮನ ಹೆಸರಲ್ಲಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.